ಛತ್ತೀಸ್ಗಢದ ರಾಯಪುರದಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಘಟಕದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿರುವುದು ಮುಗಿಲೆತ್ತರಕ್ಕೆ ಹೊತ್ತಿ ಉರಿದು ಹೋಗಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸುತ್ತಮುತ್ತಲಿನ ಮನೆಗಳ ನಿವಾಸಿಗಳನ್ನ ರಕ್ಷಣೆ ಮಾಡಲಾಗಿದೆ. ಮಹಿಳೆಯರು ಮಕ್ಕಳನ್ನ ಸಿಬ್ಬಂದಿ ರಕ್ಷಿಸಿದ್ದು, ಇನ್ನು ಸಂಗ್ರಹಿಸಿಟ್ಟಿದ್ದಂತಹ ಆಯಿಲ್ನಿಂದಾಗಿ ಅಗ್ನಿಯ ರುದ್ರನರ್ತನ ಮಿತಿಮೀರಿತ್ತು. 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳು ದೌಡಾಯಿಸಿದ್ರು. ಖಾಸಗಿ ಕಂಪನಿಗಳ ಅಗ್ನಿಶಾಮಕ ವಾಹನಗಳನ್ನು ಕೂಡ ಈ ಸಂದರ್ಭ ಬಳಕೆ ಮಾಡಲಾಯಿತು. ಇದು ಬೆಂಗಳೂರಿನ ಆರ್ಟಿ ನಗರದ ಘಟನೆ ಈಗಷ್ಟೇ ನೋಡಿದ್ವಿ. ಅತ್ತ ಛತ್ತೀಸ್ಗಢದ ರಾಯಪುರದಲ್ಲಿ ಭಾರೀ ಅಗ್ನಿ ಅನಾಹುತ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಘಟಕದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಮುಗಿಲೆತ್ತರಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಹೊತ್ತಿ ಉರಿದಿವೆ. ಈಗ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಮುಗಿಲೆತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ಹರಡ್ತಾ ಇರುವಂತಹ ದೃಶ್ಯ, ದಟ್ಟ ಹೊಗೆ ಬಾನೆತ್ತರಕ್ಕೆ ಚಿಮ್ತಾ ಇರುವಂತಹ ದೃಶ್ಯ. ಇದು ಛತ್ತೀಸ್ಗಢದಲ್ಲಿ ಸಂಭವಿಸಿರುವಂತಹ ದುರ್ಘಟನೆ. ಇಲ್ಲಿ ಬೆಂಕಿಯ ಕೆನ್ನಾಲಿಗೆ ಈ ಮಟ್ಟಿಗೆ ವ್ಯಾಪಿಸೋದಕ್ಕೆ ಕಾರಣ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಘಟಕದಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ. ಇನ್ನು ಸುತ್ತಮುತ್ತಲ ಮನೆಗಳ ನಿವಾಸಿಗಳನ್ನ ಈಗ ರಕ್ಷಣೆ ಮಾಡಲಾಗಿದೆ. ಮಹಿಳೆಯರು ಮತ್ತೆ ಮಕ್ಕಳನ್ನ ಸಿಬ್ಬಂದಿ ರಕ್ಷಿಸುವಲ್ಲಿ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಆಯಿಲ್ ಸಂಗ್ರಹಿಸಿ ಇಡಲಾಗಿತ್ತಂತೆ. ಇದರಿಂದಾಗಿ ಬೆಂಕಿ ಅವಘಡ ಸಂಭವಿಸಿರೋದು. 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳು ದೌಡಾಯಿಸಿವೆ. ಅಷ್ಟೇ ಅಲ್ಲ, ಖಾಸಗಿ ಕಂಪನಿಗಳ ಅಗ್ನಿಶಾಮಕ ವಾಹನಗಳನ್ನು ಕೂಡ ಬಳಕೆ ಮಾಡಲಾಗಿದೆ ಬೆಂಕಿ ನಂದಿಸೋದಕ್ಕೆ. ಆ ಮಟ್ಟಿಗೆ ಬೆಂಕಿ ವ್ಯಾಪಿಸಿತ್ತು ಅಲ್ಲಿ. ಈಗ ಸದ್ಯ ಪರಿಸ್ಥಿತಿ ಕಂಟ್ರೋಲಿಗೆ ಬರ್ತಾ ಇದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ರಾಯಪುರ ಛತ್ತೀಸ್ಗಢದ ದೃಶ್ಯ ನೋಡ್ತಾ ಇದ್ದೀವಿ. ಹೊತ್ತಿ ಉರಿದ ಟ್ರಾನ್ಸ್ಫಾರ್ಮರ್ಗಳು ನಿಜಕ್ಕೂ ಕೂಡ ಭಯಾನಕ ಬೆಂಕಿಯ ಕೆನ್ನಾಲಿಗೆ. ಇದನ್ನು ನೋಡಿ ಅಕ್ಕಪಕ್ಕದ ಜನ ನಿಜಕ್ಕೂ ಆತಂಕಗೊಂಡಿದ್ರು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಒಳಗಡೆ ಆಯಿಲ್ಗೆ ಬೆಂಕಿ ಬಿತ್ತು ಅಂತಂದರೆ ಯಾವ ರೀತಿ ಒಂದು ಬೆಂಕಿ ವ್ಯಾಪಿಸಬಹುದು ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ. ಆ ಮಟ್ಟಿಗಿನ ಭಯಾನಕ ದೃಶ್ಯ ಅದು. ಮೊದಲೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಸಣ್ಣ ಕೆಡಿಬಿದ್ರೂ ಸಾಕು, ದೊಡ್ಡ ಅವಘಡವೇ ಸಂಭವಿಸುತ್ತೆ. ಅದರ ಮೇಲಿಂದ ಸಂಗ್ರಹಿಸಿದಂತಹ ಆಯಿಲ್ಗಳಿಗೆ ಬೆಂಕಿ ತಗುಲ್ತು ಅಂತಂದರೆ ಮತ್ತೆ ಯಾವ ರೀತಿಯ ಒಂದು ಭೀಕರತೆ ಇರಬಹುದು ಈ ಒಂದು ಘಟನೆದು ಅಂತ ಊಹೆ ಮಾಡ್ಕೋಬಹುದು. ಅಕ್ಕಪಕ್ಕದ ನಿವಾಸಿಗಳೆಲ್ಲ ಈಗ ಸುರಕ್ಷಿತವಾಗಿದ್ದಾರೆ.